ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗಾಗಿ ನಿಮ್ಮ ಬಳಿಗೆ ತರ್ತಾ ಇರುವಂತಹ ಇಂಗ್ಲಿಷ್ ಮೇಸ್ಟ್ರೋ. ನೀವು ಕಳೆದ ತರಗತಿಯಲ್ಲಿ ಇಂಗ್ಲಿಷ್ನ ಕ್ರಿಯಾಪದಗಳು ಅಂದ್ರೆ ವರ್ಬ್ ಅಂತ ಏನ್ ಹೇಳ್ತೇವೆ, ಆ ವರ್ಬ್ಗಳ ಪರಿಚಯವನ್ನ ಮಾಡ್ಕೊಂಡ್ರಿ. ಆ ತರಗತಿಯನ್ನ ಕೇಳ್ತಾ ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟ್ ಅನ್ನ, ಕನ್ನಡದಲ್ಲಿ ಟಿಪ್ಪಣಿ ಅಂತ ಹೇಳ್ತೇವೆ, ಆ ನೋಟ್ಸ್ ಅನ್ನ ನೀವು ಮಾಡ್ಕೊಂಡಿದ್ದೀರಿ. ಮತ್ತೆ ಅದರ ಸಹಾಯವನ್ನ ಇವತ್ತಿನ ಈ ಕ್ಲಾಸಲ್ಲಿ ತಗೊಳ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಇಂಗ್ಲಿಷ್ ಕ್ಲಾಸಸ್ ಅನ್ನ ಕೇಳಬೇಕಾದ್ರೆ ನಿಮ್ಮ ಕೈಲಿ ಯಾವಾಗ್ಲೂ ಒಂದು ನೋಟ್ಬುಕ್, ಪೆನ್ ಅಥವಾ ಪೆನ್ಸಿಲ್ ಇರೋದು ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆಯ ಕುರಿತು ಮಾಹಿತಿ ನಮ್ಮ ಅಕ್ಕಪಕ್ಕದ ಮನೆಯಿಂದ ಸಿಕ್ಕೋದಿಲ್ಲ. ಅಥವಾ ರಸ್ತೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರಾದ್ರೂ ನಮ್ಗೆ, ಓ ನೀನು ಈ ಇಂಗ್ಲಿಷ್ ಪದದ ಬಳಕೆ ತಪ್ಪಾಗಿ ಮಾಡ್ದಪ್ಪ, ಇದನ್ನ ಈ ರೀತಿಯಾಗಿ ಮಾಡಬಾರ್ದು, ಈ ರೀತಿಯಾಗಿ ಮಾಡಬೇಕು, ಸ್ಪೋಕ್ಡ್ ಅಂತ ಹೇಳ್ಬಾರ್ದು, ಸ್ಪೀಕ್ಡ್ ಅಂತಾನು ಹೇಳ್ಬಾರ್ದು. ಸ್ಪೀಕ್ ಅನ್ನೋ ಪದ ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್ ಆಗತ್ತೆ. ಹಾಗೆ ಆನ್ಸರ್, ಆನ್ಸರಿಂಗ್, ಆನ್ಸರ್ಡ್, ಆನ್ಸರ್ಡ್ ಆಗತ್ತೆ ಅಂತ ಹೇಳಿ ನಮಗೆ ಅಕ್ಕಪಕ್ಕದ ಜನ ಯಾರು ಸರಿಪಡಿಸ್ಕೊಡೋದಿಲ್ಲ, ತಿದ್ದೋದಿಲ್ಲ. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆ ನಮ್ಮ ಸುತ್ತಮುತ್ತ ಸಾಕಷ್ಟು ಇದ್ರೂ ಅದರ ಬಗ್ಗೆ ಸ್ಪಷ್ಟತೆ ಇರೋರು ಕಡಿಮೆ. ನಮ್ಮ ಮನೆಯ ಭಾಷೆ ಏನಿರುತ್ತೆ, ಆ ಭಾಷೆಯ ಪದಗಳನ್ನ, ವಾಕ್ಯಗಳನ್ನ ಹೇಗೆ ಬಳಸಬೇಕು ಅಂತ ಹೇಳಿ ಮನೆಯಲ್ಲಿರೋರೆಲ್ಲರೂ ಹೇಳ್ಕೊಡ್ತಾರೆ. ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ರಸ್ತೆನಲ್ಲಿ ಸಿಕ್ಕೋ ಜನ ಕೂಡ ಹೇಳ್ತಾರೆ, ಓ ಇದು ಹೀಗಲ್ಲ, ಹೀಗೆ ಹೇಳ್ಬೇಕು ಅಂತ ಹೇಳಿ. ನಾವು ನಮ್ಮ ಮನೆಯ ಭಾಷೆಯನ್ನ ಮಾತೃಭಾಷೆ ಅಂತ ಏನ್ ಹೇಳ್ತೀವಿ, ಇದನ್ನ ಹೀಗೆ ಕಲಿತಾ ಬಂದಿದ್ದೇವೆ. ಆದ್ರೆ ಇಂಗ್ಲಿಷ್ ಭಾಷೆಯ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಪದಗಳ ರೂಪದಲ್ಲಿ ನಮ್ಮ ಮಾತೃಭಾಷೆಯ ಜೊತೆ ಇಂಗ್ಲಿಷ್ ಸಾಕಷ್ಟು ಬೆರೆತು ಹೋಗಿದೆ. ಪಾರ್ಟ್ ಆಫ್ ಅವರ್ ಮದರ್ ಟಂಗ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಆದ್ರೆ ಆ ಒಂದು ಭಾಷೆಯನ್ನ ಸ್ವತಂತ್ರವಾಗಿ ಬಳಸೋ ವಿಚಾರಕ್ಕೆ ಬಂದಾಗ ನಮಗೆ ಮಾರ್ಗದರ್ಶನ ನೀಡೋರು, ಇದು ಸರಿ ಇದು ತಪ್ಪು ಅಂತ ಹೇಳೋ ಜನಗಳ ಸಂಖ್ಯೆ ಕಡಿಮೆ. ಹಾಗಾಗಿ ನೀವು ಇಂಗ್ಲಿಷನ್ನ ಕಲಿಯುವ ಸಂದರ್ಭ ಬಂದಾಗ, ಅದು ನಿಮ್ಮ ಶಾಲೆಯ ಟೀಚರ್ ಇರಬಹುದು ಅಥವಾ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಪಾಠ ಹೇಳ್ಕೊಡುವಂತ ನಾನಿರ್ಬಹುದು, ನಾವು ಹೇಳುವ ವಿಷಯಗಳನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ, ಒಂದ್ ಕಡೆ ಗುರ್ತು ಮಾಡ್ಕೊಂಡಿದ್ರೆ ನೋಟ್ ಮಾಡಿಕೊಂಡು ಪದೇ ಪದೇ ಅದನ್ನ ಓದ್ತಾ ಇದ್ರೆ, ಗಮನಿಸ್ತಾ ಇದ್ರೆ ನಿಮ್ಮ ಇಂಗ್ಲಿಷ್ ಸಾಕಷ್ಟು ಇಂಪ್ರೂವ್ ಆಗತ್ತೆ. ಒಳ್ಳೆ ಇಂಗ್ಲಿಷ್ ಅನ್ನ ನೀವು ಮಾತಾಡ್ಲಿಕ್ಕೆ, ಬಳಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಂಗ್ಲಿಷ್ ತರಗತಿಯನ್ನು ಕೇಳಬೇಕಾದ್ರೆ ನಿಮ್ಮ ಕೈನಲ್ಲಿ ನೋಟ್ಬುಕ್ ಇರ್ಲಿ, ಪೆನ್ ಇರ್ಲಿ ಅಂತ ಹೇಳಿ ನಾನು ಪದೇ ಪದೇ ನಿಮ್ಮ ಗಮನಕ್ಕೆ ತರ್ತೇನೆ.
ನೋಡಿ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ವರ್ಬ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಇಂಗ್ಲಿಶಿನ ವರ್ಬ್ ಅನ್ನೋ ಪದದ ಗುಂಪು ಏನಿದೆ, ಈ ಪದಗಳು ಹೇಗೆ ವರ್ತಿಸ್ತವೆ ಅಂತೇಳಿ ಕನ್ನಡಕ್ಕೆ ನೀವು ಹೋಲಿಸ್ಕೊಂಡಾಗ ಈ ವರ್ಬ್ನ ವಿಂಗಡಣೆ ಏನಿದೆಯಲ್ಲ, ರೆಗ್ಯುಲರ್ ಮತ್ತು ಇರೆಗ್ಯುಲರ್ ಅಂತ ಹೇಳಿ, ಆ ರೆಗ್ಯುಲರ್ ಇರೆಗ್ಯುಲರ್ ಪದಗಳ ವಿಂಗಡಣೆ ನಾವು ಕನ್ನಡದ ಭಾಷೆಯ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಆದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಡಿಫಿಕಲ್ಟ್ ಅಂತ ಅನ್ಕೊಳ್ತೀವಿ. ನೋಡಿ, ಓದಿದೆ, ಓದಿದ್ದೇನೆ ಅಂತ ಹೇಳ್ತೀವಿ ಅಲ್ವಾ. ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಅಂದ್ರೆ ರೀಡ್ ಓದು, ರೀಡಿಂಗ್ ಓದುತ್ತವೆ, ರೆಡ್ ಓದಿದೆ, ರೆಡ್ ಓದಿದ್ದೇನೆ, ಆನ್ಸರ್ ಉತ್ತರಿಸು, ಆನ್ಸರಿಂಗ್ ಉತ್ತರಿಸುತ್ತಿರುವೆ, ಆನ್ಸರ್ಡ್ ಉತ್ತರಿಸಿದೆ, ಆನ್ಸರ್ಡ್ ಉತ್ತರಿಸಿದ್ದೇನೆ. ನೋಡಿ, ನೀವು ಗಮನಿಸಿ, ಉತ್ತರಿಸಿದ್ದೇನೆ, ಉತ್ತರಿಸಿದೆ, ಓದಿದೆ, ಓದಿದ್ದೇನೆ. ಆದ್ರೆ ಇಂಗ್ಲಿಷ್ ನಲ್ಲಿ ಏನಾಗುತ್ತೆ, ಒಂದು ರೆಗ್ಯುಲರ್ ವರ್ಬ್ ಆಗತ್ತೆ, ಇನ್ನೊಂದು ಇರೆಗ್ಯುಲರ್ ವರ್ಬ್ ಆಗತ್ತೆ. ಈ ರೀತಿಯ ವ್ಯವಸ್ಥೆ ಇಂಗ್ಲಿಷ್ ನಲ್ಲಿ ಇದೆ. ಅದನ್ನ ಡಿಫಿಕಲ್ಟ್ ಅಂತ ಯೋಚನೆ ಮಾಡಿದ್ರೆ ಏನಾಗುತ್ತೆ, ನಾವು ಅದರಿಂದ ದೂರ ಇದ್ದು ಬಿಡ್ತೀವಿ. ಆದ್ರೆ ಅದು ಡಿಫರೆಂಟ್ ಆಗಿರುತ್ತೆ ಅನ್ನೋದು ನಮ್ಮ ತಲೆಗೆ ಬರಬೇಕು. ಈಗ ಕನ್ನಡದಲ್ಲಿ ಕಡಗ ಅಂತ ಹೇಳ್ತೇವೆ, ಕೈಗೆ ಹಾಕೊಳ್ಳುವಂತ ಒಂದು, ಕೈಗೆ ತೊಡುವಂತಹ ಒಂದು ಆಭರಣ ಕಡಗ, ಬ್ರೇಸ್ಲೆಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಬಹಳಷ್ಟು ಜನ ಬ್ರೇಸ್ಲೆಟ್ ಅನ್ನೋ ಪದನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಕಡಗ. ಅದೇ ಇನ್ನೊಂದು ಪದ ಇದೆ, ಖಡ್ಗ. ಖಡ್ಗ, ಸ್ವಾರ್ಡ್, ಕತ್ತಿ, ಖಡ್ಗ. ಅಲ್ಲೇನಾಗತ್ತೆ, ಮಹಾಪ್ರಾಣ ಕ ಬರಬೇಕು, ಕಡಗ ಅಂತ ಹೇಳಿದಾಗ ಅಲ್ಪ ಪ್ರಾಣ ಕ ಬರಬೇಕು. ಸೊ ಖಡ್ಗ ಅಂತ ಹೇಳ್ಬಿಡ್ಬೋದು ನಾವು. ಆದ್ರೆ ಸರಿಯಾದ ನಿಖರವಾಗಿ ಅಂದ್ರೆ ಸರಿಯಾದ ಕನ್ನಡವನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಖಡ್ಗ ಅಂತ ಹೇಳ್ಬೇಕು, ಕ ಹೇಳ್ಬೇಕು. ನಾನು ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಕ ಅಂತ ಹೇಳ್ತೀವಿ. ಕಡಗ, ಖಡ್ಗ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳನ್ನ ನಾವು ಗಮನಿಸ್ಬೇಕು. ಮಾತಾಡ್ಬೇಕಾದ್ರೆ ಖಡ್ಗ ಅಂತ ಹೇಳೋದು ಒಂದ್ ಹಂತಕ್ಕೆ ಸರಿ. ಆದ್ರೆ ನೀವು ಪರೀಕ್ಷೆ ಬರೀಬೇಕಾದಾಗ ಅಥವಾ ಒಂದು ಬರವಣಿಗೆಯನ್ನ ನೀವು ಮಾಡ್ಬೇಕಾದ್ರೆ ಸರಿಯಾದ ಉಚ್ಚಾರಣೆಯನ್ನ ಮಾಡ್ಬೇಕು ಅಂತ ಆದಾಗ ನೀವೇನು ಹೇಳ್ಬೇಕಾಗತ್ತೆ, ಖಡ್ಗ ಅಂತ ಹೇಳ್ಬೇಕಾಗತ್ತೆ. ಸೊ ಕನ್ನಡದಲ್ಲೂ ಈ ವಿಶೇಷತೆ ಇದೆ, ಹೌದಲ್ವಾ. ಆದ್ರೆ ಇದನ್ನ ಡಿಫಿಕಲ್ಟ್ ಅಂತ ನಾವು ಯಾರು ಯೋಚನೆ ಮಾಡಲ್ಲ. ಏನ್ ಮಾಡ್ತೀವಿ, ದೊಡ್ಡ ಕಾನ, ಸಣ್ಣ ಕಾನ ಅಂತ ಹೇಳ್ತೀವಿ. ಆದ್ರೆ ಅದನ್ನ ನಾವು ಸರಿಯಾಗಿ ಹೇಳಿದಾಗ ಅಲ್ಪ ಪ್ರಾಣ, ಮಹಾಪ್ರಾಣ ಅಂತ ಹೇಳ್ಬೇಕು. ಆದ್ರೆ ಈ ರೀತಿಯ ವಿಶೇಷತೆ ಕನ್ನಡದಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಓ, ದೊಡ್ಡ ಕಾ ಬರೀಬೇಕಾಗಿತ್ತು, ನಾನು ಸಣ್ಣ ಕಾ ಬರೆದ್ಬಿಟ್ಟೆ ಅಂತ ಹೇಳಿ ನೆನಪು ಮಾಡ್ಕೊಳ್ತೀವಿ. ಆದ್ರೆ ಕನ್ನಡನ ನಾವು ಕಷ್ಟ ಅಂತ ಹೇಳಲ್ಲ. ಆದ್ರೆ ಇಂಗ್ಲಿಷ್ ವಿಚಾರಕ್ಕೆ ಬಂದಾಗ ನಾವು ಅದನ್ನ ಕಷ್ಟ ಅಂತ ಹೇಳಿ ತೀರ್ಮಾನ ಮಾಡ್ಬಿಡ್ತೀವಿ. ಇದು ಇಂಗ್ಲಿಷ್ ಕಲಿಕೆಗೆ ನಮ್ಗೆ ತೊಂದರೆ ಮಾಡುತ್ತೆ, ಅಡ್ಡ ಮಾಡುತ್ತೆ. ವರ್ಬ್ಗಳನ್ನ ಕಳೆದ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರೆಸೆಂಟ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ ವಿಂಗಡಣೆ ಮಾಡ್ಕೊಳ್ತೀವಿ. ಈ ಪ್ರೆಸೆಂಟ್ ವರ್ಬಿಗೆ ಇಡಿ, ಐಇಡಿ ಅಥವಾ ಡಿ ಈ ಮೂರನ್ನ ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ ರಚಿಸುವಂತಹ ಪದಗಳನ್ನ ರೆಗ್ಯುಲರ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಈ ರೀತಿ ಆಗದೆ ಇರೋದನ್ನ ಇರೆಗ್ಯುಲರ್ ವರ್ಬ್ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಣೆಯನ್ನ ಕೊಟ್ಟೆ. ಈ ಇರೆಗ್ಯುಲರ್ ವರ್ಬ್ಗಳ ಬಗ್ಗೆ ತುಂಬಾ ತಲೆಬಿಸಿ ಮಾಡಿಕೊಳ್ಳುವಂತ ಅಗತ್ಯನೂ ಇಲ್ಲ. ಯಾಕಂದ್ರೆ ಒಂದು 200 ಪದಗಳು ಅಷ್ಟೇನೆ ಇರೆಗ್ಯುಲರ್ ವರ್ಬ್ಗಳಾಗಿ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತವೆ. ಓನ್ಲಿ 200 ವರ್ಡ್ಸ್. ಇರೆಗ್ಯುಲರ್ ವರ್ಬ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 200, 200 ಪದಗಳಷ್ಟೇನೆ. ಈ 200 ಪದಗಳ ಪಟ್ಟಿಯನ್ನ ಬಹುತೇಕ ಎಲ್ಲ ಇಂಗ್ಲಿಷ್ ಭಾಷೆಯ ಟೆಕ್ಸ್ಟ್ ಬುಕ್ ನಲ್ಲಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ಅಪೆಂಡಿಕ್ಸ್ ಅಂತ ಮಾಡೇ ಮಾಡಿರ್ತಾರೆ. ನಿಮ್ಗೆ ಇದು ತರಗತಿನಲ್ಲಿ ಕೂಡ ನಿಮ್ಮ ಟೀಚರ್ ನಿಮ್ಗೆ ಹೇಳ್ತಾರೆ. ಈ 200 ಪದಗಳನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಾಕು.
ರೆಗ್ಯುಲರ್ ಇರೆಗ್ಯುಲರ್ ವರ್ಬ್ಗಳ ಏನು ವ್ಯತ್ಯಾಸನ ನಾವು ಸ್ಪಷ್ಟವಾಗಿ ಹೇಳ್ಬೋದು. ರೀಡ್, ರೀಡಿಂಗ್, ರೆಡ್, ರೆಡ್, ರನ್, ರನ್ನಿಂಗ್, ರ್ಯಾನ್, ರನ್. ನೋಡಿ, ಟಿಂಗ್, ಪುಟ್, ಈ ಪದಗಳು ಹೀಗೆ ವಿಶೇಷವಾಗಿ ಇರುತ್ತವೆ ಅನ್ನೋದು ನಾವು ನೆನಪು ಮಾಡಿಕೊಂಡ್ರೆ ಸಾಕಾಗತ್ತೆ, ಅದನ್ನ ಅಭ್ಯಾಸ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗಾಗಿ ಈ ಒಂದು ಸಣ್ಣ ಸೂಕ್ಷ್ಮತೆಯನ್ನ ಅಥವಾ ಈ ಸಣ್ಣ ವಿಷಯವನ್ನ ನಾವು ಸರಿಯಾಗಿ ನಿಭಾಯಿಸದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಇಲಿಯನ್ನ ಹುಲಿ ಮಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ತಾ ಇದ್ದೀವಿ. ಇರೋದು 200 ಪದಗಳಷ್ಟೇ. ಅದರಲ್ಲಿ ನಾವು ಪ್ರತಿನಿತ್ಯ ಬಳಸೋದು ಒಂದು 60ರಿಂದ 80 ಪದಗಳು. ಅದಕ್ಕಿಂತ ಜಾಸ್ತಿ ನಮ್ಮ ದಿನನಿತ್ಯ ಬಳಸೋದಿಲ್ಲ. ಕಟ್, ಕಟಿಂಗ್, ಕಟ್, ಕಟ್. ನೋಡಿ, ಟಿಂಗ್, ಕಟ್, ಕಟಿಂಗ್, ಕಟ್. ಸುಲಭ ಅಲ್ವಾ? ಏನ್ ಮಾಡ್ತೀವಿ, ಓ ಅಲ್ಲಿ ಮಾರ್ಕ್ಡ್, ಇಲ್ಲಿ ಯಾಕೆ ಕಟ್ಟೆಡ್ ಆಗಲ್ಲ ಅಂತಾನೆ ಪ್ರಶ್ನೆ ಮಾಡಿಕೊಂಡು ತುಂಬಾ ಸರಿ ಇಂಗ್ಲಿಷ್ ಬಗ್ಗೆ ತಮಾಷೆ ಮಾಡಿಕೊಂಡು ನಮ್ಮ ಟೈಮನ್ನ ವೇಸ್ಟ್ ಮಾಡ್ಕೊಳ್ತೀವಿ. ಹಾಗೆ ಮಾಡಬಾರ್ದು. ವರ್ಕ್ ನಲ್ಲಿ ಈ ರೀತಿಯ ವಿಶೇಷತೆ ಇದೆ, ಈ ಡಿಫರೆನ್ಸ್ ಇದೆ. ಓ ಇದರ ಇಲ್ಲಿದೆ, ಲಿಸ್ಟ್ ಇಲ್ಲಿದೆ, ಈ ಲಿಸ್ಟ್ ಪ್ರಕಾರ ನಾವು ಇದನ್ನ ಮಾಡಬೇಕು, ಬಳಸಬೇಕು ಅನ್ನೋ ಒಂದು ಯೋಚನೆ ನಿಮಗೆ ಬಂದ್ರೆ ನೀವು 8ನೇ ಕ್ಲಾಸಲ್ಲಿ ಓದ್ತಾ ಇರಿ, 10ನೇ ಕ್ಲಾಸಲ್ಲಿ ಓದ್ತಾ ಇರಿ, ನಿಮಗೆ ಒಳ್ಳೆ ಇಂಗ್ಲಿಷನ್ನ ಬಳಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಇವತ್ತಿನ ಈ ಕ್ಲಾಸಲ್ಲಿ ವರ್ಬ್ಗಳ ವಿಚಾರಕ್ಕೆ ಬಂದಾಗ ಇನ್ನೊಂದು ಸಣ್ಣ ವಿಷಯ ಇದೆ. ಅದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತಾರೆ. ಹೆಲ್ಪಿಂಗ್ ವರ್ಬ್ ಅನ್ನೋದು ಮತ್ತೆ ಇಂಗ್ಲಿಷ್ ಭಾಷೆಯ ದೃಷ್ಟಿಯಿಂದ ಬಹಳ ವಿಶೇಷವಾದಂತಹ ಪದಗಳ ಬಳಕೆ. ಹೆಲ್ಪಿಂಗ್ ವರ್ಬ್, ಸಹಾಯಕ ಕ್ರಿಯಾಪದ. ವರ್ಬ್ಗಳೇನಿದೆ ಆ ವರ್ಬ್ಗಳಲ್ಲಿ ನಾನು ನಿಮ್ಗೆ ಕಳೆದ ತರಗತಿಯಲ್ಲಿ ಹೇಳ್ತಾ, ಕೆಲವು ವರ್ಬ್ಗಳು ಯಾವುದೇ ಕ್ರಿಯೆಯನ್ನ ಸೂಚಿಸೋದಿಲ್ಲ, ಅವು ಸ್ಥಿತಿಯನ್ನ ವಿವರಿಸ್ತವೆ ಅಂತ ಹೇಳಿದ್ದೆ. ಉದಾಹರಣೆಗೆ, ಐ ಆಮ್ ಎ ಟೀಚರ್, ಐ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳಿ 2 ವಾಕ್ಯ ನಾನು ನಿಮ್ಗೆ ಹೇಳಿದೆ. ಐ ಆಮ್ ಅ ಟೀಚರ್ ಅಂತ ಹೇಳಿದಾಗ ನಾನೀಗ ಟೀಚರ್ ಆಗಿದ್ದೇನೆ, ಇದು ನನ್ನ ಈಗಿನ ಸ್ಥಿತಿ. ಐ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳಿದಾಗ ನಾನು ಸ್ಟೂಡೆಂಟ್ ಆಗಿದ್ದೆ, ಇದು ನನ್ನ ಹಿಂದಿನ ಸ್ಥಿತಿ. ಇಲ್ಲಿ ಯಾವುದೇ ಕ್ರಿಯೆ ಇಲ್ಲ, ಅಂದ್ರೆ ಯಾವುದೇ ಕೆಲಸನ ಹೇಳ್ತಾ ಇಲ್ಲ. ಇಲ್ಲಿ ಏನು ಹೇಳ್ತಾ ಇದೆ, ನಾನೇನು ಆಗಿದ್ದೆ, ಈಗ ನಾನೇನು ಆಗಿರುವೆ ಅಂತ ಹೇಳುತ್ತೆ. ಹಾಗೆ ನಾನು ನಿಮ್ಗೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಮುಂದೆ ಐ ವಿಲ್ ಬಿ ಎ ಡ್ರೈವರ್ ಅಂತ ಹೇಳಿ, ನಾನು ಮುಂದೆ ಡ್ರೈವರ್ ಆಗುವೆ, ವಿಲ್ ಬಿ ಅ ಡ್ರೈವರ್ ಅಂತ ಹೇಳಿ. ಈ ಈಸ್, ವಾಸ್ ಮತ್ತೆ ಬಿ ಪದಗಳನ್ನ ನಾನು ಏನ್ ಬಳಸ್ತಾ ಇದ್ದೀನಿ, ಇವನ್ನ ಸ್ಥಿತಿ ಸೂಚಕ ಪದಗಳು ಅಂತ ಹೇಳ್ತಾರೆ. ಬಿ ವರ್ಬ್ಸ್ ಅಂತ ಕೂಡ ಹೇಳ್ತಾರೆ. ಹಾಗೆ ಇಂಗ್ಲಿಷ್ನಲ್ಲಿ ಹ್ಯಾಸ್ ಅನ್ನೋ ಪದ ಇದೆ, HAS ಹ್ಯಾಸ್. ಹ್ಯಾವ್ ಅನ್ನೋ ಪದ ಇದೆ, HAVE ಹ್ಯಾವ್. ಹ್ಯಾಡ್ ಅನ್ನೋ ಪದ ಇದೆ, HAD ಹ್ಯಾಡ್. ಸೊ ಈ ರೀತಿಯ ಪದಗಳನ್ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ತೇವೆ ಇಂಗ್ಲಿಷ್ನಲ್ಲಿ. ಇದು ನಾವು ತಿಳ್ಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಏನೋ ದೊಡ್ಡ ವಿಷಯ ಅಲ್ಲ, ಅದು ವರ್ಬ್ ಪದಗಳ ಬಳಕೆನಲ್ಲಿ ಇರುವಂತಹ ಡಿಫರೆನ್ಸಸ್, ಭಿನ್ನತೆಗಳು. ಉದಾಹರಣೆಗೆ ವರ್ಬ್ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ, ಈ ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ ಅಂತ ಹೇಳಿದೆ, ಕ್ರಿಯೆಯನ್ನು ಸೂಚಿಸುವಂತ ಪದಗಳು ಅಂತ ಹೇಳಿದೆ, ರೆಗ್ಯುಲರ್ ಅಂತ ಹೇಳಿದೆ, ಇರೆಗ್ಯುಲರ್ ಅಂತ ಹೇಳಿದೆ. ಹಾಗೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಕೂಡ ಒಂದು. ಆದ್ರೆ ಒಂದು ವಿಷಯ ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಹೆಲ್ಪಿಂಗ್ ವರ್ಬ್ಗಳ ವ್ಯವಸ್ಥೆ ಕನ್ನಡದಲ್ಲಿ ಕನ್ನಡದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆಯ ರೀತಿಯ ಬಳಕೆ ಇಲ್ಲ. ಇದು ಇಂಗ್ಲಿಷ್ಗೆ ಸೀಮಿತವಾದಂತಹ ಒಂದು ವಿಶೇಷವಾದಂತಹ ಬಳಕೆಯ ವ್ಯವಸ್ಥೆ ಹೆಲ್ಪಿಂಗ್ ವರ್ಬ್ ಅನ್ನೋದು. ಹಾಗಾಗಿ ನಾವು ತುಂಬಾ ಸರಿ ಈ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಕನ್ಫ್ಯೂಷನ್ಗೆ ಕಾರಣ ಮಾಡ್ಕೋತೀವಿ ಅಥವಾ ಗೊಂದಲಕ್ಕೆ ಒಳಗಾಗ್ತೀವಿ. ಈ ಹೆಲ್ಪಿಂಗ್ ವರ್ಬ್ ಅನ್ನ ಯಾಕೆ ಇಂಗ್ಲಿಷ್ನಲ್ಲಿ ಬಳಸ್ತಾರೆ
ಇದ್ರ ಬಗ್ಗೆ ನೀವು ಒಂದು ಪ್ರಶ್ನೆಯನ್ನ ಹಾಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಅನ್ನೋದು ಇಂಗ್ಲಿಷ್ನಲ್ಲಿ ಯಾಕೆ ಇದೆ, ವೈ. ನೋಡಿ, ವಾಟ್, ವೈ ಮತ್ತೆ ಹೌ, ಈ ಮೂರು ಪ್ರಶ್ನೆಗಳಿಗೆ ನಾವು ಯಾವಾಗ್ಲೂ ಉತ್ತರನ ಕೊಡೋ ಹಾಗಿರ್ಬೇಕು. ಅಥವಾ ವಾಟ್, ವೈ, ಹೌ, ಅದು ಏನು, ಯಾಕೆ ಮತ್ತೆ ಹೇಗೆ ಇದೆ ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಬರಬೇಕು. ಈ ಪ್ರಶ್ನೆಗಳು ಬರಲಿಲ್ಲ ಅಂದ್ರೆ ನಮಗೆ ಕಲಿಯೋದು ಕಷ್ಟ. ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಏನು? ಹೆಲ್ಪಿಂಗ್ ವರ್ಬ್ ಅನ್ನೋದು ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳಿಗೆ ಸ್ವತಃ ನೆಗೆಟಿವ್ ಆಗುವಂತಹ ಶಕ್ತಿ ಇಲ್ಲ. ಏನ್ ಹಾಗಂದ್ರೆ, ನೋಡಿ, ಓದು, ಓದುವುದಿಲ್ಲ, ಮಾತನಾಡು, ಮಾತನಾಡುವುದಿಲ್ಲ, ನೋಡು, ನೋಡುವುದಿಲ್ಲ. ಕನ್ನಡದಲ್ಲಿ ಇಲ್ಲ ಅನ್ನೋದನ್ನ ಆ ಪದದ ಭಾಗವಾಗಿ ಸೇರಿಸ್ಕೊಂಡ್ಬಿಡ್ತೀವಿ. ಆದ್ರೆ ಇಂಗ್ಲಿಷ್ನಲ್ಲಿ ಸ್ಪೀಕ್ ನಾಟ್ ಅಂತ, ಸಿ ನಾಟ್ ಅಂತ, ಲಿಸನ್ ನಾಟ್ ಅಂತ ಹೇಳಲಿಕ್ಕೆ ಬರಲ್ಲ. ಆ ಪದಗಳನ್ನ, ಕ್ರಿಯೆಯನ್ನ ಸೂಚಿಸುವಂತಹ ಕ್ರಿಯಾಪದಗಳನ್ನ ನಾವು ನಕಾರಾತ್ಮಕ ಅರ್ಥ ಅಂದ್ರೆ ನೆಗೆಟಿವ್, ಇಲ್ಲ ಅನ್ನೋ ಅರ್ಥಕ್ಕೆ ತರಬೇಕಾದ್ರೆ ಇನ್ನೊಂದು ಪದದ ಸಹಾಯವನ್ನ ತಗೊಂಡು ಆ ಪದಗಳನ್ನ ನೆಗೆಟಿವ್ ಮಾಡಬೇಕಾಗತ್ತೆ. ಉದಾಹರಣೆಗೆ, ನಾನು ಇಂಗ್ಲಿಷ್ ಮಾತನಾಡುತ್ತಿರುವೆ, ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್. ಐ ಆಮ್ ನಾಟ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಿಲ್ಲ. ನೋಡಿ, ಸ್ಪೀಕಿಂಗ್ ಮಾತನಾಡುತ್ತಿರುವೆ, ಮಾತನಾಡುತ್ತಿಲ್ಲ ಕನ್ನಡದಲ್ಲಿ ಅಲ್ವಾ. ಆದ್ರೆ ಇಲ್ಲೇನಾಗತ್ತೆ, ಐ ಆಮ್ ನಾಟ್ ಸ್ಪೀಕಿಂಗ್ ಅಂತ ಹೇಳ್ಬೇಕು. ಐ ಆಮ್ ನಾಟ್ ಸ್ಪೀಕಿಂಗ್. ನೀವು ಗಮನಿಸಿದ್ರೆ ಸ್ಪೀಕಿಂಗ್ ಅನ್ನೋ ಪದ ಹಾಗೆ ಉಳ್ಕೊಳ್ಳುತ್ತೆ, ಅದರಲ್ಲಿ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಆದ್ರೆ ಕನ್ನಡದಲ್ಲಿ ಏನಾಗತ್ತೆ, ಮಾತನಾಡುತ್ತಿರುವೆ ಸ್ಪೀಕಿಂಗ್, ಮಾತನಾಡುತ್ತಿಲ್ಲ. ಆದ್ರೆ ಇಂಗ್ಲಿಷಿಗೆ ಬಂದಾಗ ಐ ಆಮ್ ನಾಟ್ ಸ್ಪೀಕಿಂಗ್, ಇಲ್ಲ ಮಾತನಾಡು ಅನ್ನೋ ಅರ್ಥದಲ್ಲಿ ನಮಗೆ ಕಾಣುತ್ತೆ. ಆದ್ರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಾನು ಇಂಗ್ಲಿಷ್ ಮಾತನಾಡುತ್ತಿಲ್ಲ, ಐ ಆಮ್ ನಾಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ಐ ಆಮ್ ನಾಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇಲ್ಲಿ ಆಮ್ ಅನ್ನುವ ಪದ ತಾನು ನೆಗೆಟಿವ್ ಆಗಿ ಸ್ಪೀಕಿಂಗ್ ಅನ್ನೋ ಪದವನ್ನ ನೆಗೆಟಿವ್ ಮಾಡಿಕೊಡುತ್ತೆ. ಸ್ವಲ್ಪ ಯೋಚನೆ ಮಾಡಕ್ ಸಾಧ್ಯ ಆಗ್ತಿದೆಲ್ಲ. ಕನ್ನಡದಲ್ಲಿ ಈ ತರದ ವ್ಯವಸ್ಥೆ ಇಲ್ಲ. ನೇರವಾಗಿ ಕ್ರಿಯಾಪದವನ್ನೇ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿ ಇಲ್ಲ ಅಂತ ಹೇಳಿ ಪದವನ್ನ ಜೊತೆಗೆ ಸೇರಿಸಿ ಬಳಸ್ಬಿಡ್ತೇವೆ. ಆದ್ರೆ ಇಂಗ್ಲಿಷ್ನಲ್ಲಿ ಅದನ್ನೇ ಹೇಳುವ ಅದೇ ಅರ್ಥ, ಆದ್ರೆ ಅದನ್ನ ಹೇಳುವ ರೀತಿ ಮತ್ತದನ್ನ ಬರೆಯುವ ವಿಧಾನ ಡಿಫರೆಂಟ್ ಆಗಿರುತ್ತೆ. ಈ ಡಿಫರೆನ್ಸ್ ಅನ್ನ ನಾವೇನ್ ಮಾಡ್ತೀವಿ, ಡಿಫಿಕಲ್ಟ್ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಯಾವ ಪದಗಳು ಈ ರೀತಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳನ್ನ ನೆಗೆಟಿವ್ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡುತ್ತೋ ಅಂತಹ ಪದಗಳನ್ನ ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ. ಈ ಹೆಲ್ಪಿಂಗ್ ವರ್ಬಿನ ಗುಂಪಿನ ಪದಗಳೇನಿರುತ್ತವೆ ಅವು ಸ್ವತಃ ನೆಗೆಟಿವ್ ಆಗ್ತವೆ. ಈಸ್ ನಾಟ್ ಆಗತ್ತೆ, ಆಮ್ ನಾಟ್ ಆಗತ್ತೆ, ಆರ್ ನಾಟ್ ಆಗತ್ತೆ, ಆಮೇಲೆ ವಾಸ್ ನಾಟ್ ಆಗತ್ತೆ, ವರ್ ನಾಟ್ ಆಗತ್ತೆ. ಹಾಗೆ ಹ್ಯಾಸ್, ಹ್ಯಾಡ್, ಹ್ಯಾವ್ ಈ ಪದಗಳು. ಮತ್ತು ಇನ್ನೊಂದು ಗುಂಪಿನ ಪದಗಳು ಡೂ, ಡಸ್, ಡಿಡ್ ಗುಂಪಿನ ಪದಗಳು. ಈ ಎಲ್ಲ ಪದಗಳನ್ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ತೇವೆ. ನೀವು ಒಂದು ಪಟ್ಟಿಯನ್ನ ನೀವು ಮಾಡ್ಕೊಳ್ತೀರಿ ಅಂತ ಆದ್ರೆ ಆ ಒಂದು ಸಣ್ಣ ಪಟ್ಟಿಯನ್ನ ನೀವು ರಚನೆ ಮಾಡ್ಕೊಳ್ಬೋದು. ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ಇಂಗ್ಲಿಶಿನ ಟೆನ್ಸ್ಗಳನ್ನ ಪರಿಚಯ ಮಾಡ್ಕೊಳ್ತೇನೆ. ಟೆನ್ಸ್ ಮತ್ತೆ ವರ್ಬ್ಗಳ ನಡುವಿನ ವ್ಯತ್ಯಾಸ ಈಗ ಆಲ್ರೆಡಿ ನಿಮಗೆ ವಿವರಿಸಿ ಹೇಳಿದ್ದೇನೆ. ಟೆನ್ಸ್ ಅಂದ್ರೇನು, ವರ್ಬ್ ಅಂದ್ರೇನು ಅಂತ ಹೇಳಿ. ವರ್ಬ್ ಅಂದ್ರೆ ಒಂದು ಪದ, ಟೆನ್ಸ್ ಅಂತ ಹೇಳಿದ್ರೆ ಕಾಲಸೂಚಕ ವ್ಯವಸ್ಥೆ. ನೋಡಿ, ಹೆಲ್ಪಿಂಗ್ ವರ್ಬ್ ಆಗಿ ಇಂಗ್ಲಿಷ್ನಲ್ಲಿ ಬಳಕೆಯಾಗುವಂತಹ ವರ್ಬ್ಗಳು ಯಾವುವು ಅಂತ ಹೇಳಿದ್ರೆ ಒಂದು ಕಡೆ ಬರ್ಕೊಳ್ಳಿ. ಈಸ್, ಐಎಸ್ ಈಸ್, ಆಮ್, ಎಎಂ ಆಮ್, ಆರ್, ಎಆರ್ಇ ಆರ್, ವಾಸ್, ಡಬ್ಲ್ಯೂಎಎಸ್ ವಾಸ್, ವರ್, ಡಬ್ಲ್ಯೂಇಆರ್ಇ ವರ್, ಹ್ಯಾಸ್, ಹ್ಯಾವ್,
HAVE, ಆಗಲೇ ಹೇಳಿದ್ದು has, HAS, HAVE, have, had, 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 do, 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 does, 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 did, 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 ಹಾಗೆ will, 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 shall, SHALL, shall. ಇಷ್ಟು ಪದಗಳ ಒಂದು ಟಿಯನ್ನ ನೀವು ಇಟ್ಕೊಂಡಿದ್ರೆ ನಿಮಗೆ ಹೆಲ್ಪಿಂಗ್ ವರ್ಬ್ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ವಿಲ್ ಮತ್ತು ಶಲ್ ಸ್ವಲ್ಪ ವಿಶೇಷವಾದಂತ ಪದಗಳಾಗಿರ್ತವೆ. ಅವುಗಳ ಬಳಕೆ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ಈಗ ನೀವು ಪಟ್ಟಿ ಮಾಡಿಕೊಂಡಂತ ಈಸ್, ಆಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಡೂ, ಡಸ್, ಡಿಡ್, ಹಾಗೆ ವಿಲ್, ಶಲ್, ಈ ಪದಗಳು ಬಹಳ ಮುಖ್ಯವಾದಂತ ಹೆಲ್ಪಿಂಗ್ ವರ್ಬ್ ಆಗಿರುತ್ತವೆ. ನೋಡಿ, ಒಂದು 10-12 ಪದಗಳ ನಿಮ್ಮ ಕೈಲಿ ಈಗ ಇದೆ. ಈ ಪದಗಳ ಬಳಕೆಯನ್ನ ನಾವು ಸ್ಪಷ್ಟವಾಗಿ ಇಟ್ಕೊಂಡ್ಬಿಟ್ರೆ, ಅದನ್ನ ಅಭ್ಯಾಸ ಮಾಡಿಕೊಂಡ್ರೆ ಈ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸೋ ವಿಚಾರದಲ್ಲಿ ನಾವು ಗೊಂದಲಕ್ಕೆ ಒಳಗಾಗೋದು. ಅಂದ್ರೆ ನಮ್ಮಿಂದ ಆಗೋ ಏನಪ್ಪಾ ಅಂತ ಹೇಳಿದ್ರೆ, ಇವುಗಳನ್ನ ಪದೇ ಪದೇ ಬರೆಯುವ, ಅಭ್ಯಾಸ ಮಾಡುವ ಒಂದು ಹ್ಯಾಬಿಟ್ ನಮ್ಮಲ್ಲಿ ಇರಲ್ಲ. ಈಗ ನಾನು ನಿಮಗೆ ಡೂ, ಡಸ್, ಡಿಡ್ ಅಂತ ಹೇಳಿದೆ. ಇವತ್ತು ನೀವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕಾದ್ರೆ ಎಲ್ಲೇ ಡೂ, ಡಸ್, ಡಿಡ್ ಬಂದ್ರು ನೀವು 1 ನಿಮಿಷ ನಿಂತು ಇಲ್ಲಿ ಹೇಗೆ ಬಳಕೆ ಆಗಿದೆ ಅಂತ ಹೇಳಿ ಗಮನಿಸುವಂತ ಒಂದು ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಹ್ಯಾಸ್, ಹ್ಯಾವ್, ಹ್ಯಾಡ್ ಅನ್ನೋ ಪದಗಳನ್ನ ಹೇಳಿದೆ. ಎಲ್ಲಿ ಈ ಪದಗಳು ಬಂದಿದೆ? ಈ ವಾಕ್ಯದಲ್ಲಿ ಇದೆ. ನವೀನ್ ಹ್ಯಾಸ್ ಎ ಬುಕ್. ಇಲ್ಲಿ ನವೀನ್ ಹ್ಯಾಸ್ ಎ ಬುಕ್, ಹ್ಯಾಸ್ ಅಂತ ಇದೆ. ಈ ಹ್ಯಾಸ್ ಅನ್ನುವಂತ ಪದ ಈ ವಾಕ್ಯದಲ್ಲಿ ಬಂದಿದೆ. ವಿ ಹ್ಯಾವ್ ಅ ಕ್ಲಾಸ್. ಇಲ್ಲಿ ಹ್ಯಾವ್ ಅನ್ನುವಂತ ಪದ ಬಂದಿದೆ. ಈ ರೀತಿ ನೀವು ಗುರುತಿಸ್ಬೇಕಾಗತ್ತೆ. ರಮ್ಯಾ ಈಸ್ ಎ ಸ್ಟೂಡೆಂಟ್. ಇಲ್ಲಿ ರಮ್ಯಾ ಈಸ್ ಇದೆ, ಎ ಸ್ಟೂಡೆಂಟ್ ಅಂತಿದೆ. ರಮ್ಯಾ ಅಂಡ್ ರಶ್ಮಿ ಆರ್ ಫ್ರೆಂಡ್ಸ್. ಇಲ್ಲಿ ರಮ್ಯಾ ಅಂಡ್ ರಶ್ಮಿ ಆರ್ ಬಂದಿದೆ, ಆರ್ ಫ್ರೆಂಡ್ಸ್. ಇಲ್ಲಿ ಆರ್ ಇದೆ, ಈಸ್ ಇದೆ, ಆಮ್ ಇದೆ, ಹ್ಯಾಸ್ ಇದೆ, ಹ್ಯಾವ್ ಇದೆ, ಹ್ಯಾಡ್ ಇದೆ, ಡೂ, ಡಸ್, ಡಿಡ್ ಪದಗಳು ಹೀಗೆ ಬಳಕೆ ಆಗ್ತಾ ಇದ್ದಾವೆ ಅನ್ನೋದನ್ನ ನೀವು ಗಮನ ಇಟ್ಟು ನೋಡ್ಲಿಕ್ಕೆ ಶುರು ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ, ನಿಮ್ಮ ನೆನಪಿನ ಕೋಶದಲ್ಲಿ ಆ ವಾಕ್ಯ ಪ್ರಕಾರಗಳು ಫಿಕ್ಸ್ ಆಗ್ತವೆ. ಆ ವಾಕ್ಯ ಪ್ರಕಾರಗಳು ಹೀಗೆ ಬಳಕೆ ಆಗಿದ್ದಾವೆ ಅನ್ನುವಂತ ಒಂದು ಯೋಚನೆ, ಒಂದು ಅರಿವು, ಅವೇರ್ನೆಸ್ ಅಂತ ಹೇಳ್ತೀವಿ, ಅದು ನಿಮ್ಮಲ್ಲಿ ಮೂಡುತ್ತೆ. ಆಗ ನೀವೇನ್ ಮಾಡ್ತೀರಿ? ಈ ವಾಕ್ಯಗಳನ್ನ, ಈ ಪದಗಳನ್ನ ಹೇಗೆ ಬಳಸ್ತಾ ಹೋಗ್ಬೇಕು ಅನ್ನೋದ್ರ ಸ್ಪಷ್ಟತೆ ನಿಮಗೆ ಬರ್ಲಿಕ್ಕೆ ಶುರುವಾಗತ್ತೆ. ಈ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಇಷ್ಟನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನ ಸೂಚಿಸುವಂತಹ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗುವಂತಹ ಅವಕಾಶ ಇಲ್ಲ. ಯಾಕೆ ಸರ್ ಇಲ್ಲ? ಅದ್ಯಾಕೆ ಸರ್ ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನ ಸೂಚಿಸುವಂತ ಪದಗಳು ಸ್ವತಃ ನೆಗೆಟಿವ್ ಆಗೋದಿಲ್ಲ ಅಂತೇನಾದ್ರೂ ಪ್ರಶ್ನೆ ಬಂತಾ? ವೆರಿ ಗುಡ್. ಆ ರೀತಿ ಪ್ರಶ್ನೆ ಬರಬೇಕು. ಕನ್ನಡದಲ್ಲಾಗತ್ತೆ, ಇಂಗ್ಲಿಷಲ್ಲಿ ಯಾಕಾಗಲ್ಲ? ಇಂಗ್ಲಿಷ್ ಮಾತಾಡುವ ಇಂಗ್ಲೆಂಡಿನ ಜನ ಹಾಗೆ ಕ್ರಿಯೆಯನ್ನ ಸೂಚಿಸುವಂತಹ ಕ್ರಿಯಾಪದಗಳನ್ನ ಸ್ವತಃ ನೆಗೆಟಿವ್ ಆಗುವ ವ್ಯವಸ್ಥೆಯನ್ನ ಅನುಸರಿಸೋದಿಲ್ಲ. ಅವರು ಅದನ್ನ ನಿರ್ಮಿಸ್ಕೊಂಡಿಲ್ಲ, ಅವರು ಅದನ್ನ ಬಳಸ್ತಾ ಇಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ? ಕನ್ನಡದ ತರ ನೋಡು, ನೋಡಲ್ಲ ಅಂತ ಹೇಳೋದ್ರ ಬದಲು ಸಿ, ಡು ನಾಟ್ ಸಿ ಅಂತ ಹೇಳೋ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ನೋಡು, ಸಿ, ನೋಡಲ್ಲ, ಡು ನಾಟ್ ಸಿ, ಹಾಗೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ನಾವು ಅವರ ಭಾಷೆಯನ್ನ ಬಳಸ್ತಾ ಇದ್ದೀವಿ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ? ಡು ನಾಟ್ ಸಿ ಅಂತ ಹೇಳ್ಬೇಕಾಗತ್ತೆ. ಕನ್ನಡದ ರೀತಿನಲ್ಲಿ ಸಿ ನಾಟ್ ಅಂತ ಹೇಳೋದಿಕ್ಕೆ ಹೋಗ್ಬಾರ್ದು. ನಾವು ಇಂಗ್ಲಿಷ್ ಭಾಷೆಯನ್ನ ಅವರು ಹೇಗೆ ಬಳಸ್ತಾರೋ ಹಾಗೆ ಬಳಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಅನುಸರಿಸಬೇಕಾಗತ್ತೆ. ಹಾಗೆ ಅವರು ಕನ್ನಡವನ್ನ ಬಳಸುವಾಗ
ನಾವು ಕನ್ನಡ ಭಾಷೆಯನ್ನ ಹೇಗೆ ಬಳಸ್ತೀವೋ ಅದೇ ವ್ಯವಸ್ಥೆಯನ್ನು ಅವರು ಕೂಡ ಅನುಸರಿಸ್ತಾರೆ. ಹಾಗಾಗಿ ಇಂಗ್ಲಿಷ್ನಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಬಳಕೆಯಲ್ಲಿವೆ. ಆ ಬಳಕೆಯ ಕಾರಣ ಇದು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಆ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ನಿಮಗೆ ಸುಲಭ ಆಗತ್ತೆ. ಈ ಹೆಲ್ಪಿಂಗ್ ವರ್ಬ್ಗಳನ್ನ ಇಂಗ್ಲಿಷ್ನಲ್ಲಿ ಯಾಕೆ ಬಳಸ್ತೇವೆ ಅನ್ನೋದು ನಿಮಗೆ ಅರ್ಥ ಆಯ್ತಲ್ಲ. ನೋಡಿ, ಇವತ್ತಿನ ಈ ತರಗತಿಯಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಅಂದ್ರೆ ಏನು ಮತ್ತವು ಯಾವ ಕಾರಣಕ್ಕಾಗಿ ವೈ ಬಳಕೆಯಲ್ಲಿ ಇವೆ ಅನ್ನೋದನ್ನ ವಿವರಿಸಿದ್ದೇನೆ. ಮುಂದಿನ ತರಗತಿಗಳಲ್ಲಿ ಅವು ಹೇಗೆ ಬಳಕೆ ಆಗ್ತವೆ, ಹೌ ಆರ್ ದೇ ಯೂಸ್ಡ್ ಅನ್ನೋ ವಿವರವನ್ನ ಮುಂದಿನ ತರಗತಿಗಳಲ್ಲಿ ನೀಡ್ತೇನೆ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ.